हाय फ्रेंड्स ನೀವೆಲ್ಲರೂ ಹೇಗಿದ್ದೀರಾ आप सब लोग कैसे हैं ಈ ದಿನ ಪ್ರತಿದಿನ ಬಳಸುವಂತ ಪ್ರಶ್ನೆಗಳು ಏನು ಯಾಕೆ ಯಾರು ಯಾವಾಗ ಎಲ್ಲಿ ಹೇಗೆ ಎಷ್ಟು ಎಷ್ಟಕ್ಕೆ ಯಾರಿಗೆ ಯಾರ ಯಾರ್ದು ಯಾರವು ಎಲ್ಲಿಂದ ಎಲ್ಲಿಯವರೆಗೂ ಯಾವಾಗಿನಿಂದ ಯಾವಾಗಿನವರೆಗೂ ಈ ಎಲ್ಲ ಪ್ರಶ್ನೆಗಳನ್ನು ಇದನ್ನ ಕಲಿಯೋಣ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಪ್ರತಿದಿನ ಬಳಸ್ತೀವಿ ಇಂಪಾರ್ಟೆಂಟ್ ವಿಡಿಯೋ ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವೇನಾದರೂ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಏನು ಇದನ್ನ ಕ್ಯಾ ಏನು ಕ್ಯಾ ಹೆಸರೇನು ಹೆಸರು ಹಿಂದಿಯಲ್ಲಿ ನಾಮ್ ನಾಮ್ ಕ್ಯಾ ಹೈ ಹೆಸರೇನು ನಾಮ್ ಕ್ಯಾ ಹೈ ಏನು ಬೇಕು ಬೇಕು ಇದನ್ನ ಹಿಂದಿಯಲ್ಲಿ ಚಾಹಿಯೆ ಏನು ಬೇಕು ಕ್ಯಾ ಚಾಹಿಯೆ ಯಾಕೆ ಇದನ್ನ ಕ್ಯೂ ಯಾಕೆ ಕ್ಯೂ ಯಾಕೆ ಬೇಕು ಕ್ಯೂ ಚಾಹಿಯೆ ಯಾಕೆ ಬೇಕು ಕ್ಯೂ ಚಾಹಿಯೆ ಯಾರು ಇದನ್ನ ಕೌನ್ ಯಾರು ಕೌನ್ ನೀನು ಯಾರು ನೀನು ತುಮ್ ನೀನು ಯಾರು ಅಂತ ಕೇಳಬೇಕಾದ್ರೆ ತುಮ್ ಕೌನ್ ಹೋ ಇದು ಏಕವಚನದಲ್ಲಾಯಿತು ತುಮ್ ಕೌನ್ ಹೋ ನೀವು ಯಾರು ಅಂತ ಗೌರವದಿಂದ ಕೇಳಿದಾಗ ನೀವು ಆಪ್ ಆಪ್ ಕೌನ್ ಹೈ ಆಗ ನಾವು ಹೇ ಅಂತ ಬಳಸ್ತೀವಿ ನೀವು ಯಾರು ಆಪ್ ಕೌನ್ ಹೈ ಯಾವಾಗ ಇದನ್ನ ಕಬ್ ಯಾವಾಗ ಕಬ್ ಯಾವಾಗ ಬಂದೆ ಕಬ್ ಆಯಾ ಈ ಆಯಾ ಅನ್ನೋದು ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತೀವಿ ಹುಡುಗನ ಕೇಳಬೇಕಾದ್ರೆ ಯಾವಾಗ ಬಂದೆ ಕಬ್ ಆಯಾ ಅದೇ ಹುಡುಗಿ ಕೇಳಬೇಕಾದ್ರೆ ಕಬ್ ಆಯಿ ಕಬ್ ಆಯಿ ಹುಡುಗನಿಗಾದ್ರೆ ಕಬ್ ಆಯಾ ಯಾವಾಗ ಬಂದೆ ಕಬ್ ಆಯಾ ಹುಡುಗಿಗಾದ್ರೆ ಕಬ್ ಆಯಿ ಇದರ ಆಯಾ ಆಯಿ ಅನ್ನೋದು ಏಕವಚನದಲ್ಲಿ ಬಳಸ್ತೀವಿ ಎಲ್ಲಿ ಇದನ್ನ ಕಹ ಎಲ್ಲಿ ಕಹ ಎಲ್ಲಿದ್ದೀಯಾ ಕಹ ಹೋ ನೀನು ಎಲ್ಲಿದ್ದೀಯಾ ನೀನು ತುಮ್ ತುಮ್ ಕಹ ಹೋ ಹೇಗೆ ಇದನ್ನ ಕೈಸೆ ಹೇಗೆ ಕೈಸೆ ಹೇಗಿದ್ದೀಯಾ ಕೈಸೆ ಹೋ ಏಕವಚನದಲ್ಲಿ ಕೇಳಬೇಕಾದ್ರೆ ಹೇಗಿದ್ದೀಯಾ ಕೈಸೆ ಹೋ ಹೇಗಿದ್ದೀರಾ ಕೈಸೆ ಹೇ ಇಲ್ಲಿ ಹೋ ಜಾಗದಲ್ಲಿ ಹೇ ಅಂತ ಬಳಸ್ತೀವಿ ನಾವು ಗೌರವದಿಂದ ಅಥವಾ ಬಹುವಚನದಲ್ಲಿ ಹೇಳ್ಬೇಕಾದ್ರೆ ಹೇಗಿದ್ದೀರಾ ಕೈಸೆ ಹೇ ಎಷ್ಟು ಇದನ್ನ ಹಿಂದಿಯಲ್ಲಿ ಕಿತ್ತನ ಕಿತ್ತನೆ ಕಿತ್ತನಿ ಅಂತ ಬಳಸ್ತೀವಿ ಕಿತ್ತನ ಅನ್ನೋದು ಪುಲ್ಲಿಂಗ ಏಕವಚನದಲ್ಲಿ ಕಿತ್ತನೆ ಅನ್ನೋದು ಪುಲ್ಲಿಂಗ ಬಹುವಚನದಲ್ಲಿ ಕಿತ್ತನಿ ಅನ್ನೋದು ಸ್ತ್ರೀಲಿಂಗ ಏಕವಚನದಲ್ಲಿ ಅಥವಾ ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ ಉದಾಹರಣೆಗೆ ದುಡ್ಡು ಇದನ್ನ ಹಿಂದಿಯಲ್ಲಿ ಪೈಸಾ ಏಕವಚನದಲ್ಲಿ ಬಳಸ್ತೀವಿ ಪೈಸೆ ಬಹುವಚನದಲ್ಲಿ ಎಷ್ಟು ದುಡ್ಡು ಬೇಕು ಏಕವಚನದಲ್ಲಿ ಕೇಳಿದಾಗ ಕಿತ್ತನಾ पैसा चाहिए ಬೇಕು चाहिए ಎಷ್ಟು ದುಡ್ಡು ಬೇಕು ಕಿತ್ತನಾ ಪೈಸಾ चाहिए ಅದೇ ಬಹುವಚನದಲ್ಲಿ ಕೇಳಬೇಕಾದ್ರೆ ಎಷ್ಟು ದುಡ್ಡು ಬೇಕು ಆಗ ಕಿತ್ತನೆ ಪೈಸೆ चाहिए ಅಂತ ಬಳಸ್ತೀವಿ ಕಿತ್ತನೆ ಪೈಸೆ चाहिए ನಿಮಗೆ ಎಷ್ಟು ಪೆನ್ನುಗಳು ಬೇಕು ಪೆನ್ನು ಇದನ್ನ ಹಿಂದಿಯಲ್ಲಿ ಕಲಂ ಕಲಂ ಅನ್ನೋದು ಸ್ತ್ರೀಲಿಂಗ ಎಷ್ಟು ಪೆನ್ನುಗಳು ಬೇಕು ಆಗ ಕಿತ್ತನಿ ಕಲಮೆ ಕಿತ್ತನಿ ಕಲಮೆ ಚಾಹಿಯೆ ಕಿತ್ತನಿ ಅನ್ನೋದು ಸ್ತ್ರೀಲಿಂಗ ಏಕವಚನದಲ್ಲಿ ಅಥವಾ ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ ಕಿತ್ತನ ಪುಲ್ಲಿಂಗ ಏಕವಚನ ಕಿತ್ತನೆ ಪುಲ್ಲಿಂಗ ಬಹುವಚನ ಕಿತ್ತನಿ ಸ್ತ್ರೀಲಿಂಗ ಏಕವಚನ ಅಥವಾ ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು ಎಷ್ಟಕ್ಕೆ ಏನಾದರೂ ಕೊಂಡ್ಕೊಳ್ಬೇಕಾದ್ರೆ ಕೇಳ್ತೀವಲ್ವಾ ಎಷ್ಟಕ್ಕೆ ಕೊಡ್ತೀರಾ ಇಲ್ಲಿ ಎಷ್ಟಕ್ಕೆ ಅನ್ನೋದನ್ನ ಕಿತ್ತನೆ ಮೇ ಕೊಡ್ತೀರಾ ದೇಂಗೆ ದೇಂಗೆ ಅನ್ನೋದು ನಾವು ಗೌರವದಿಂದ ಹೇಳಬೇಕಾದ್ರೆ ಬಳಸ್ತೀವಿ ಎಷ್ಟು ಕೊಡ್ತೀರಾ ಕಿತ್ತನೆ ಮೇ ದೇಂಗೆ ಅದೇ ಏಕವಚನದಲ್ಲಿ ಕೇಳಬೇಕಾದ್ರೆ ಎಷ್ಟು ಕೊಡ್ತೀಯಾ ಆಗ ಕಿತ್ತನೆ ಮೇ ದೋಗೆ ದೋಗೆ ಅನ್ನೋದು ನಾವು ಏಕವಚನದಲ್ಲಿ ಬಳಸ್ತೀವಿ ದೋಗೆ ಇದು ದೇಂಗೆ ಅನ್ನೋದು
ಗೌರವದಿಂದ ಬಳಸ್ತೀವಿ. ಎಷ್ಟು ಕೊಡ್ತೀಯಾ ಕಿತನೆ ಮೇ ದೋಗೆ, ಎಷ್ಟು ಕೊಡ್ತೀರಾ ಕಿತನೆ ಮೇ ದೇಂಗೆ. ಯಾವ ಇದನ್ನು ಕೌನ್ಸಾ ಕೌನ್ಸಿ ಕೌನ್ಸೆ ಅಂತ ಬಳಸ್ತೀವಿ. ಕೌನ್ಸಾ ಅನ್ನೋದು ಪುಲ್ಲಿಂಗ ಏಕವಚನದಲ್ಲಿ, ಕೌನ್ಸೆ ಅನ್ನೋದು ಪುಲ್ಲಿಂಗ ಬಹುವಚನದಲ್ಲಿ, ಕೌನ್ಸಿ ಅನ್ನೋದು ಸ್ತ್ರೀಲಿಂಗ ಏಕವಚನದಲ್ಲಿ ಅಥವಾ ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ. ಯಾವ ದುಡ್ಡು ಅಂತ ಕೇಳಬೇಕಾದ್ರೆ ಇಲ್ಲಿ ದುಡ್ಡು ಪೈಸಾ ಏಕವಚನದಲ್ಲಿ, ಪೈಸೆ ಬಹುವಚನದಲ್ಲಿ. ಯಾವ ದುಡ್ಡು ಅಂತ ಏಕವಚನದಲ್ಲಿ ಕೇಳಬೇಕಾದ್ರೆ ಕೌನ್ಸಾ ಪೈಸಾ. ಅದೇ ಬಹುವಚನದಲ್ಲಿ ಕೇಳಬೇಕಾದ್ರೆ ಯಾವ ದುಡ್ಡು ಕೌನ್ಸೆ ಪೈಸೆ. ಇಲ್ಲಿ ಕೌನ್ಸೆ ಅಂತ ಬಳಸ್ತೀವಿ, ಕೌನ್ಸೆ ಪೈಸೆ. ಯಾವ ಡ್ರೆಸ್ ಅಂತ ಕೇಳಬೇಕಾದ್ರೆ ಡ್ರೆಸ್ ಅನ್ನೋದು ಸ್ತ್ರೀಲಿಂಗ, ಆಗ ಕೌನ್ಸಿ ಡ್ರೆಸ್. ಯಾವ ಡ್ರೆಸ್ ಬೇಕು ಕೌನ್ಸಿ ಡ್ರೆಸ್ ಚಾಯಿ ಅಂತ ಕೇಳ್ತೀವಿ. ಇಲ್ಲಿ ಕೌನ್ಸಾ ಕೌನ್ಸೆ ಪುಲ್ಲಿಂಗದಲ್ಲಿ ಬಳಸ್ತೀವಿ, ಏಕವಚನದಲ್ಲಿ ಬಹುವಚನದಲ್ಲಿ. ಕೌನ್ಸಿ ಅನ್ನೋದು ಸ್ತ್ರೀಲಿಂಗ ಏಕವಚನದಲ್ಲಿ ಬಹುವಚನದಲ್ಲಿ ಎರಡರಲ್ಲೂ ಕೂಡ ಬಳಸ್ತೀವಿ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಯಾರಿಗೆ ಇದನ್ನ ಕಿಸ್ಕೋ, ಯಾರಿಗೆ ಬೇಕು ಕಿಸ್ಕೋ ಬೇಕು ಚಾಯಿಯೇ, ಯಾರಿಗೆ ಬೇಕು ಇದನ್ನ ಕಿಸ್ಕೋ ಚಾಯಿಯೇ, ಯಾರಿಗೆ ಬೇಕು ಕಿಸ್ಕೋ ಚಾಯಿಯೇ. ಯಾರ ಇದನ್ನ ಕಿಸ್ಕಾ ಪುಲ್ಲಿಂಗ ಏಕವಚನದಲ್ಲಿ, ಕಿಸ್ಕಿ ಸ್ತ್ರೀಲಿಂಗ ಏಕವಚನದಲ್ಲಿ ಬಹುವಚನದಲ್ಲಿ ಎರಡರಲ್ಲೂ ಬಳಸ್ತೀವಿ. ಕಿಸ್ಕೆ ಪುಲ್ಲಿಂಗ ಬಹುವಚನದಲ್ಲಿ. ಯಾರ ದುಡ್ಡು, ಯಾರ ದುಡ್ಡು ಕಿಸ್ಕಾ ಪೈಸಾ, ಇದನ್ನ ಏಕವಚನದಲ್ಲಿ ಬಳಸ್ತೀವಿ, ಕಿಸ್ಕಾ ಪೈಸಾ. ಅದೇ ನಾವು ಬಹುವಚನದಲ್ಲಿ ಬಳಸಬೇಕಾದ್ರೆ ಕಿಸ್ಕೆ ಅಂತ ಬಳಸ್ತೀವಿ. ಯಾರ ದುಡ್ಡು ಕಿಸ್ಕೆ ಪೈಸೆ. ಯಾರ ಮಗ, ಮಗ ಬೇಟ. ಯಾರ ಮಗ ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತಿದೀವಿ, ಅದಕ್ಕೆ ಏನಂತ ಹೇಳ್ತೀವಿ ಕಿಸ್ಕಾ ಬೇಟ. ಯಾರ ಮಗ ಕಿಸ್ಕಾ ಬೇಟ. ಯಾರ ಮಗಳು, ಮಗಳು ಬೇಟಿ, ಆಗ ಏನಂತ ಬಳಸ್ತೀವಿ ಕಿಸ್ಕಿ ಬೇಟಿ. ಆಗ ಇಲ್ಲಿ ಕಿಸ್ಕಿ ಅಂತ ಬಳಸ್ತೀವಿ, ಏನಕಂದ್ರೆ ಬೇಟಿ ಅನ್ನೋದು ಮಗಳು ಸ್ತ್ರೀಲಿಂಗದಲ್ಲಿ, ಅದಕ್ಕೆ ಕಿಸ್ಕಿ ಬೇಟಿ ಅಂತ ಬಳಸ್ತೀವಿ. ಅದೇ ಯಾರ ಮಕ್ಕಳು ಅಂತ ಕೇಳ್ಬೇಕಾದ್ರೆ ಕಿಸ್ಕೆ ಬಚ್ಚೆ. ಇಲ್ಲಿ ಕಿಸ್ಕೆ ಅಂತ ಬಳಸ್ತೀವಿ, ಯಾಕಂದ್ರೆ ಮಕ್ಕಳು ಬಹುವಚನದಲ್ಲಿ, ಅದಕ್ಕೆ ಯಾರ ಮಕ್ಕಳು ಕಿಸ್ಕೆ ಬಚ್ಚೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಯಾರ ಮಕ್ಕಳು ಕಿಸ್ಕೆ ಬಚ್ಚೆ. ಯಾರ್ದು ಇದನ್ನ ಕಿಸ್ಕಾ ಹೇ, ಕಿಸ್ಕಾ ಹೇ ಪುಲ್ಲಿಂಗ ಏಕವಚನದಲ್ಲಿ ಬಳಸ್ತೀವಿ, ಕಿಸ್ಕಿ ಹೇ ಸ್ತ್ರೀಲಿಂಗ ಏಕವಚನದಲ್ಲಿ. ಮೊಬೈಲ್ ಯಾರ್ದು, ಮೊಬೈಲ್ ಕಿಸ್ಕಾ ಹೇ. ಸೀಟ್ ಯಾರ್ದು, ಸೀಟ್ ಕಿಸ್ಕಿ ಹೇ. ಕಾರ್ ಯಾರ್ದು, ಕಾರ್ ಕಿಸ್ಕಿ ಹೇ. ಕಾರ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಕಾರ್ ಯಾರ್ದು, ಕಾರ್ ಕಿಸ್ಕಿ ಹೇ. ಯಾರವು ಇದನ್ನ ಕಿಸ್ಕೆ ಹೇ. ಕಿಸ್ಕೆ ಹೇ ಅನ್ನೋದು ನಾವು ಪುಲ್ಲಿಂಗ ಬಹುವಚನದಲ್ಲಿ ಬಳಸ್ತೀವಿ, ಅದೇ ಸ್ತ್ರೀಲಿಂಗ ಬಹುವಚನದಲ್ಲಿ ಆದ್ರೆ ಕಿಸ್ಕಿ ಹೇ, ಆಗ ಕಿಸ್ಕಿ ಅಂತ ಬಳಸ್ತೀವಿ, ಕಿಸ್ಕಿ ಹೇ. ಯಾರವು ಕಿಸ್ಕೆ ಹೇ ಪುಲ್ಲಿಂಗ ಬಹುವಚನದಲ್ಲಿ, ಕಿಸ್ಕಿ ಹೇ ಸ್ತ್ರೀಲಿಂಗ ಬಹುವಚನದಲ್ಲಿ ಬಳಸ್ತೀವಿ. ದುಡ್ಡು ಯಾರ್ದು, ಇಲ್ಲಿ ದುಡ್ಡು ಯಾರವು ಅಂತ ನಾವು ಕನ್ನಡದಲ್ಲಿ ಬಳಸಲ್ಲ, ಆದ್ರೆ ಹಿಂದಿಯಲ್ಲಿ ಬಹುವಚನದಲ್ಲಿ ಆದ್ರೆ ದುಡ್ಡು ಯಾರ್ದು, ಆಗ ದುಡ್ಡು ಬಹುವಚನದಲ್ಲಿ ಇರ್ಬೇಕಾದ್ರೆ ಪೈಸೆ ಅಂತ ಬಳಸ್ತೀವಿ, ಪೈಸೆ ಕಿಸ್ಕೆ ಹೇ. ಪೈಸೆ ಕಿಸ್ಕೆ ಹೇ. ಅದೇ ಏಕವಚನದಲ್ಲಿ ಕೇಳಬೇಕಾದ್ರೆ ದುಡ್ಡು ಯಾರ್ದು, ಆಗ ಪೈಸಾ, ಆಗ ಇಲ್ಲಿ ಕಿಸ್ಕಾ ಅಂತ ಬಳಸ್ತೀವಿ, ಪೈಸಾ ಕಿಸ್ಕಾ ಹೇ, ಕಿಸ್ಕಾ ಹೇ. ಮೊಬೈಲ್ ಯಾರ್ದು, ಮೊಬೈಲ್ ಕಿಸ್ಕಾ ಹೇ. ದುಡ್ಡು ಯಾರ್ದು ಬಹುವಚನದಲ್ಲಾದ್ರೆ ಪೈಸೆ ಕಿಸ್ಕೆ ಹೇ. ಸೀಟ್ ಯಾರ್ದು, ಸೀಟ್ ಸ್ತ್ರೀಲಿಂಗ, ಆಗ ಏನಂತ ಕೇಳ್ತೀವಿ ಸೀಟ್ ಕಿಸ್ಕಿ ಹೇ. ಕಾರ್ ಯಾರ್ದು, ಕಾರು ಸ್ತ್ರೀಲಿಂಗ, ಆಗ ಏನಂತ ಕೇಳ್ತೀವಿ ಕಾರ್ ಕಿಸ್ಕಿ ಹೇ, ಕಾರ್ ಕಿಸ್ಕಿ ಹೇ ಅಂತ ಬಳಸ್ತೀವಿ. ಎಲ್ಲಿಂದ, ಎಲ್ಲಿ ಕಹಾ. ಇಂದ ಇದನ್ನ ಹಿಂದಿಯಲ್ಲಿ ಸೆ ಅಂತ ಬಳಸ್ತೀವಿ, ಎಲ್ಲಿಂದ ಕಹಾಸೆ, ಎಲ್ಲಿಂದ ಬಂದೆ. ಹುಡುಗನ್ ಕೇಳ್ಬೇಕಾದ್ರೆ ಕಹಾಸೆ ಆಯಾ, ಕಹಾಸೆ
ಆಯಾ ಅದೇ ಹುಡುಗಿ ಕೇಳ್ಬೇಕಾದ್ರೆ ಎಲ್ಲಿಂದ ಬಂದೆ, ಕಹಾಸೆ ಆಯಿ. ಕಹಾಸೆ ಆಯಾ ಹುಡುಗನ್ ಕೇಳ್ತೀವಿ, ಕಹಾಸೆ ಆಯಿ ಹುಡುಗಿ ಕೇಳ್ತೀವಿ ಎಲ್ಲಿಂದ ಬಂದೆ. ಕಹಾಸೆ ಆಯಾ ಹುಡುಗನ್ಗೆ, ಕಹಾಸೆ ಆಯಿ ಹುಡುಗಿಗೆ. ಎಲ್ಲಿಯವರೆಗೂ, ಇಲ್ಲಿ ಎಲ್ಲಿ ಕಹ, ವರೆಗೂ, ವರೆಗೂ ತನಕ ಅನ್ನೋದನ್ನ ಹಿಂದಿಯಲ್ಲಿ ತಕ್ ಅಂತ ಬಳಸ್ತೀವಿ, ತಕ್. ಎಲ್ಲಿಯವರೆಗೂ ಕಹ ತಕ್. ಯಾವಾಗಿನಿಂದ, ಯಾವಾಗ ಕಬ್, ಯಾವಾಗಿನಿಂದ ಕಬ್ಸೆ, ಯಾವಾಗಿನಿಂದ ಕಬ್ಸೆ. ಯಾವಾಗಿನವರೆಗೂ, ಯಾವಾಗ ಕಬ್, ಇಲ್ಲಿ ವರೆಗೂ ಅಥವಾ ತನಕ ತಕ್ ಅಂತ ಬಳಸ್ತೀವಿ. ಯಾವಾಗಿನವರೆಗೂ ಕಬ್ ತಕ್. ಎಲ್ಲಿಯವರೆಗೂ ಕಹಾ ತಕ್, ಯಾವಾಗಿನವರೆಗೂ ಕಬ್ ತಕ್. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.